ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ತಟ್ಟಿದೆ ನೀರಿನ ಅಭಾವ. ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಕೆ ಆಗ್ತಾ ಇದೆ. ನೋಡಿ, ಜನಸಾಮಾನ್ಯರಿಗೆ ನಮಗೂ ನಿಮ್ಗೂ ಅಷ್ಟೇ ಅಲ್ಲ, ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಕೂಡ ನೀರಿನ ಅಭಾವ ಇದೆ. ಅಲ್ಲೂ ಕೂಡ ಪರದಾಡ್ತಾ ಇದ್ದಾರೆ ಕುಡಿಯೋ ನೀರಿಗೋಸ್ಕರ. ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಕೆ ಆಗ್ತಿದೆ ಅಂದರೆ ಅಲ್ಲಿ ನಲ್ಲಿ ನೀರು ಬರ್ತಾ ಇಲ್ಲ ಅಂತ ಅರ್ಥ. ಈಗ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ನೀರಿಗಾಗಿ ಯಾವ ರೀತಿ ಪರಿತಪಿಸ್ತಿದ್ದಾರೆ ಜನ ಅಂತ. ಟ್ಯಾಂಕರ್ಗಳ ಮಾಫಿಯಾ ಶುರುವಾಗ್ಬಿಟ್ಟಿದೆ. ಬೋರ್ವೆಲ್ಗಳು ಬತ್ತಿ ಹೋಗ್ಬಿಟ್ಟಿದೆ, ಅಂತರ್ಜಲ ಕುಸಿದೋಗ್ಬಿಟ್ಟಿದೆ. ಜನರಿಗಷ್ಟೇ ಅಲ್ಲ, ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ನೀರಿನ ಅಭಾವ. ನಾಡದೊರೆಯ ಮನೆಯಲ್ಲೇ ಬರದ ಛಾಯೆ ಆವರಿಸಿದೆ. ಕಾವೇರಿ ನೀರು ಬರದೇ ಇರೋದ್ರಿಂದ ಟ್ಯಾಂಕರ್ ನೀರು ಹಾಕಿಸಿಕೊಂಡಿದ್ದಾರೆ ಸಿಬ್ಬಂದಿ. ನೋಡಿ, ಕಾವೇರಿ ನೀರಿಗಾಗಿ ಆಲ್ರೆಡಿ ಈಗ ಪರಿತಪಿಸುವ ಪರಿಸ್ಥಿತಿ ನೋಡ್ತಾ ಇದ್ದೀವಿ. BWSSBದು ಟ್ಯಾಂಕರ್ಗಳು ನೋಡಿ, ಗೃಹ ಕಚೇರಿ ಕೃಷ್ಣಾದಿಂದ ಆಚೆ ಬಂತು ಕುಡಿಯೋ ನೀರಿನ ಟ್ಯಾಂಕರ್. ಈಗ ಸಾರ್ವಜನಿಕರಿಗಷ್ಟೇ ತೊಂದರೆ ಆಗಿಲ್ಲ, ಅಲ್ಲಿನ ಸಿಬ್ಬಂದಿ ಗೃಹ ಕಚೇರಿ ಕೃಷ್ಣಾಗೂ ಕೂಡ, ಮುಖ್ಯಮಂತ್ರಿಗಳಿಗೂ ಕೂಡ ಈ ನೀರಿನ ತೊಂದರೆಯ ಬಿಸಿ ತಡ್ತಾ ಇದೆ. ಕಾವೇರಿ ನೀರು ಸಪ್ಲೈ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ವಾರಕ್ಕೆ 2 ಸರಿ 3 ಸರಿ ಬರೋದೇ ಇಲ್ಲ. ಹಾಗಾಗಿನೇ ಬೆಂಗಳೂರಿಗೆ ಕುಡಿಯೋ ನೀರಿನ ಕಂಟಕ ಯಾವ ರೀತಿ ಎದುರಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ನೋಡಿ, ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲೂ ಕೂಡ ಕುಡಿಯೋಕೆ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇನ್ನು ಜನಸಾಮಾನ್ಯರ ಕಥೆ ಏನ್ರಿ? ಟ್ಯಾಂಕರ್ಗಳ ಹಾವಳಿ ಒಂದು ಕಡೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈಗ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆ ಕೊಟ್ಟಿದ್ದಾರೆ DK ಶಿವರ ಸಭೆಯಲ್ಲಿ. ಆದರೆ ಈಗ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ನೀರಿಗಾಗಿ ಅಭಾವ ಶುರುವಾಗಿದೆ. ನೋಡಿ, ಬರದ ಛಾಯೆ ಅಲ್ಲಿಯೂ ಕೂಡ ಹಬ್ಬಿದಂತ. ಯಾಕಂದರೆ ಕೆಲವೊಂದು ಜನ ಏನು ಅಂದ್ಕೊಂಡಿರ್ತಾರೆ, ಬಿಡ್ರಿ ನಾವಷ್ಟೇ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ, ಸರ್ಕಾರಕ್ಕೆ ಇದ್ರ ಬಿಸಿ ತಟ್ಟಿದೆಯಾ, ಮುಖ್ಯಮಂತ್ರಿಗಳು ತಟ್ಟಿದೆಯಾ, ಅವರೆಲ್ಲ ಆರಾಮಾಗಿ ನೀರು ಕುಡಿತಾ ಇದ್ದಾರೆ. ನೀರು ಕುಡಿತಾ ಇರ್ಬೋದು, ಆದರೆ ಎಫೆಕ್ಟ್ ಅಂತೂ ಖಂಡಿತವಾಗ್ಲೂ ತಟ್ತಾ ಇದೆ. ಜನರು ಏನಂತಿದ್ದಾರೆ, ಅಯ್ಯೋ ಹೌದಾ, ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನೀರಿಲ್ವಾ, ಹಾಗಾದ್ರೆ ನಮ್ದೇನು ಬಿಡಿ ದೊಡ್ಡದು ಸಮಸ್ಯೆ ಅಂತ ಹಿಂಗೂ ಅಂದ್ಕೊಂಡಿದ್ದಾರೆ. ಅಲ್ಲೇ ನೀರಿಲ್ಲ ಅಂದಮೇಲೆ ಇನ್ನು ನಮ್ಗತಿ ಏನ್ರಿ? ಅವರೇ ಟ್ಯಾಂಕರ್ ತಂದು ನೀರು ಕುಡಿತಿದ್ದಾರೆ ಅಂತಂದರೆ ನಮ್ಮದು ಅದೇ ಕತೆ ಆಯ್ತಲ್ಲ. ಅಂದರೆ ಇದು ಅಭಾವ ಎಷ್ಟರ ಮಟ್ಟಿಗೆ ತಡ್ತಾ ಇದೆ, ಯಾರನ್ನೂ ಬಿಡ್ತಾ ಇಲ್ಲ. ಇದು ಜನಸಾಮಾನ್ಯರಿಗೂ ನೀರಿನ ಕಷ್ಟ ಇದೆ, ಕುಡಿಯೋ ನೀರಿಗಾಗಿ ಅವರೂ ಪರಿತಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿಗೂ ಕೂಡ ತಟ್ಟಿದೆ. ಗೃಹ ಕಚೇರಿಯಲ್ಲಿ ಏನು ಮುಖ್ಯಮಂತ್ರಿಗಳು ಬರಲ್ಲ, ಎಲ್ಲ ಮೀಟಿಂಗ್ಗಳನ್ನು ಅಲ್ಲೇ ಮಾಡುವಂಥದ್ದು. ಅದು ಸರ್ಕಾರಿ ಅಧಿಕಾರಿಗಳು, ಸಚಿವರೆಲ್ಲ ಇರ್ತಾರೆ. ಅಲ್ಲಿ ಕಾವೇರಿ ನೀರೇ ಬರ್ತಾ ಇಲ್ಲ, ಸಪ್ಲೈ ಆಗ್ತಾನೇ ಇಲ್ಲ, ಸಾಕಾಗ್ತಾ ಇಲ್ಲ. ಹಾಗಾಗಿನೇ ಜನಸಾಮಾನ್ಯರು ಅಂದ್ಕೊಳ್ಬೇಕು, ಕೇವಲ ಇದು ನಾವು ಅನುಭವಿಸ್ತಾ ಇರುವಂಥ ಸಮಸ್ಯೆ ಅಲ್ಲ, ಸರ್ಕಾರಕ್ಕೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ ಅಂಥೇಳಿ. ಅಂದರೆ ಇದು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಅಂತ ಅರ್ಥ. ನೋಡಿ, ಅವರೇ ಈಗ ದುಡ್ಡು ಕೊಟ್ಟು ಹೊರಗಡೆಯಿಂದ ನೀರನ್ನು ತರಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಂದರೆ ಇದು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಕುಡಿಯೋ ನೀರಿಗಾಗಿ ಸಾರ್ವಜನಿಕರು ಹೇಗೆ ಪರದಾಟ ಮಾಡ್ತಿದ್ದಾರೋ ಅದೇ ರೀತಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ಸಿಬ್ಬಂದಿಗಳು ಕೂಡ ಪರದಾಡ್ತಿದ್ದಾರೆ.